ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಮುಖಂಡರ ಸಭೆ ಕುರಿತು ಮಹತ್ವದ ಬೆಳವಣಿಗೆ ನಡೆದಿದೆ. ರಾಜ್ಯಸಭಾ ಸದಸ್ಯ ಐಕೆ ಕಡಾಡಿ ಅವರು ನಮ್ಮ ಸಮಾಜದ ಹಲವಾರು ವಿಚಾರಗಳು ಈಗ ವೇದಿಕೆ ಬಂದಿವೆ ಎಂದು ತಿಳಿಸಿದ್ದಾರೆ. ಹರಿಹರ ಪೀಠದ ವಿಷಯವು ಸಾರ್ವಜನಿಕವಾಗಿ ಚರ್ಚೆಗೆ ಬಂದಿದ್ದು ಅದು ಸಮಾಜದ ದೃಷ್ಟಿಯಿಂದ ಸರಿಯಾದ ಬೆಳವಣಿಗೆಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಸ್ಯೆಗಳನ್ನು 4 ಗೋಡೆಗಳ ಒಳಗೆ ಚರ್ಚಿಸಿ ಪರಿಹರಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ ಸಮಾಜ ಇತ್ತೀಚೆಗೆ ಹಲವಾರು ವಿಷಯಗಳನ್ನು ಬೀದಿಗೆ ಬಂದು ಮಾತಾಡುವಂಥದ್ದಿತ್ತು. ಅದನ್ನು ಬಂದ್ ಮಾಡಿ 4 ಗೋಡೆ ಮಧ್ಯೆ ಕುಳಿತು ಸರಿ ಮಾಡಿಸ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿದ್ದಾರೆ. ಒಳ್ಳೆಯ ಸೌಹಾರ್ದಯುತವಾದಂಥ ಒಂದು ವಾತಾವರಣದಲ್ಲಿ ಮಾತುಕತೆ ನಡೆದಿದೆ. ಎರಡು ಅಂದರೆ ಒಟ್ಟು ಕರ್ನಾಟಕ ರಾಜ್ಯದ ಒಟ್ಟು ಸಮಾಜದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ಏನು ಬೀದಿಗೆ ಬಂದು ಮಾತಾಡುವಂಥದ್ದು ಅದನ್ನು ಬಂದ್ ಮಾಡಬೇಕು, 4 ಗೋಡೆ ಮಧ್ಯೆ ಕುಂತು ಸೌಹಾರ್ದಯುತವಾಗಿ ಸರಿ ಮಾಡ್ಬೇಕನ್ನುವಂಥ ದಿಕ್ಕಿನಾಗ ಹೊಂಟಿದ್ದೀವಿ. ಒಂದು ಸೌಹಾರ್ದಯುತ ಮಾತುಕತೆ ನಡೆಯೋದು ಒಳ್ಳೆಯದಾಗಿ ಅಲ್ಲ, ಸಮಾಜದ ಮುಖಂಡರು ಸೇರಿದಾರೆ, ಸ್ವಾಮೀಜಿ ಅವ್ರನ್ನ ಕರೆದಿಲ್ಲ. ಎರಡನೇ ಹಂತದಲ್ಲಿ ಅವ್ರನ್ನ ಎರಡು ಒಟ್ಟು ಸಮಾಜದ ಚರ್ಚೆ ಆಗಿದೆ, ಒಳ್ಳೆ ಸೌಹಾರ್ದಯುತ ಮಾತುಕತೆ ಆಗಿದೆ, ಒಳ್ಳೆ ಒಂದು ರಿಸಲ್ಟ್ ಬರ್ತದೆ. ಸಭೆಯಲ್ಲಿ ಸೌಹಾರ್ದಯುತವಾದ ಮಾತುಕತೆ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅದೇ ವೇಳೆ 2 ಪೀಠಗಳ ಮುಖಂಡರೊಂದಿಗೆ ಈ ಕುರಿತು ಈಗಾಗಲೇ ಚರ್ಚೆ ನಡೆಸಲಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಮಾಜದ ಒಳಗಿನ ಭಿನ್ನಾಭಿಪ್ರಾಯಗಳನ್ನು ಶಾಂತಿಯುತವಾಗಿ ಪರಿಹರಿಸುವ ಪ್ರಯತ್ನಗಳು ನಡೀತಾ ಇವೆ ಎಂದು ಈ ಸಭೆಯಿಂದ ತಿಳಿದು ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.